ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ದಿನ ಶ್ರೀಕೃಷ್ಣ ಹಾಗೂ ಅರ್ಜುನ ಇಬ್ಬರು ವಾಯುವಿಹಾರ ಮಾಡುತ್ತಿರುವಾಗ ಒಬ್ಬ ಬಡ ಬ್ರಾಹ್ಮಣ ಭಿಕ್ಷೆ ಬೇಡುತ್ತಿರುವುದು ಕಾಣಿಸಿತು. ಅದನ್ನು ನೋಡಿ ಅರ್ಜುನನಿಗೆ ಕನಿಕರ ಬಂದು ಒಂದೇ ಸಲಕ್ಕೆ ಅವನ ದಾರಿದ್ರ್ಯ ನಿವಾರಣೆ ಮಾಡಬೇಕೆಂದು ಅವನಿಗೆ ಸ್ವರ್ಣ ಮುದ್ರೆಗಳು ತುಂಬಿದ ಚೀಲವನ್ನು ದಾನ ಮಾಡುತ್ತಾನೆ. ಅಷ್ಟೊಂದು ಸ್ವರ್ಣ ಮುದ್ರೆಗಳನ್ನು ಪಡೆದ ಬ್ರಾಹ್ಮಣ ಬಹು ಸಂತೋಷದಿಂದ ಅವರಿಗೆ ವಂದಿಸಿ ಇನ್ನು ತನ್ನ ದಾರಿದ್ರ್ಯವೆಲ್ಲ ಪರಿಹಾರವಾಯಿತು ಎಂದು ತನ್ನ ಮನೆಯ ಕಡೆಗೆ ನಡೆಯತೊಡಗಿದ. ಕಾಡಿನ ಸ್ವಲ್ಪ ಪ್ರದೇಶ ದಾಟಿಕೊಂಡು ಹರಿಯುವ ನದಿಯ ಪಕ್ಕದಲ್ಲಿ ಬ್ರಾಹ್ಮಣನ ಗುಡಿಸಲು ಮನೆ ಇತ್ತು. ಬೇಗ ಬೇಗ ಮನೆ ಸೇರಬೇಕೆಂದು ಹಣದ ಚೀಲದೊಂದಿಗೆ ಬ್ರಾಹ್ಮಣ ಸಾಗುತ್ತಿದ್ದಾಗ ಅವನ ಎದುರು ಕಳ್ಳನೊಬ್ಬ ಧೊತ್ತೆಂದು ಪ್ರತ್ಯಕ್ಷನಾಗಿ ಅವನನ್ನು ಬೆದರಿಸಿ ಅವನ ಬಳಿ ಇರುವ ಹಣದ ಚೀಲವನ್ನು ಕಿತ್ತುಕೊಂಡು ಓಡಿ ಹೋದನು. ಬಯಸದೇ ಬಂದ ಭಾಗ್ಯ ದೂರವಾಗಿ ಮತ್ತೆ ದಾರಿದ್ರ್ಯವು ಬ್ರಾಹ್ಮಣನಿಗೆ ಅಂಟಿಕೊಂಡಿತ್ತು. ಮರುದಿನ ಮತ್ತೆ ಬ್ರಾಹ್ಮಣ ಭಿಕ್ಷೆ ಬೇಡುತ್ತಾ ಅಲೆದಾಡುತ್ತಿದ್ದ. ಪ್ರತಿದಿನದಂತೆ ಅಂದು ಕೂಡ ಕೃಷ್ಣಾರ್ಜುನರು ವಾಯುವಿಹಾರಕ್ಕೆ ಬಂದರು. ಭಿಕ್ಷೆ ಬೇಡುತ್ತಿದ್ದ ಅದೇ ಬ್ರಾಹ್ಮಣನನ್ನು ನೋಡಿ ಅರ್ಜುನನಿಗೆ ಆಶ್ಚರ್ಯವಾಯಿತು. ನಿನ್ನೆ ತಾನೇ ಅಷ್ಟೊಂದು ಸ್ವರ್ಣ ಮುದ್ರಿಕೆಗಳನ್ನು ಕೊಟ್ಟಿದ್ದೇನೆ, ಆದರೂ ಕೂಡ ಭಿಕ್ಷೆ ಬೇಡುತ್ತಿದ್ದಾನಲ್ಲ ಎಂದು ಪರಮಾತ್ಮನಿಗೆ ಕೇಳಿದಾಗ ಶ್ರೀಕೃಷ್ಣನು ಅವನ ಭಾಗ್ಯದ ಬಾಗಿಲು ಇನ್ನೂ ತೆರೆದಿಲ್ಲ, ಅದಕ್ಕೆ ಕಾಲ ಕೂಡಿ ಬರಬೇಕಾಗಿದೆ ಎಂದನು. ಇದನ್ನು ಕೇಳಿದ ಅರ್ಜುನ ಅವನ ಭಾಗ್ಯದ ಬಾಗಿಲನ್ನು ಇವತ್ತು ನಾನೇ ತೆರೆಯುತ್ತೇನೆ ನೋಡು ಎಂದು ಕೃಷ್ಣನಿಗೆ ಹೇಳಿ ಬ್ರಾಹ್ಮಣನನ್ನು ಕರೆದು ಅತಿ ಬೆಲೆಬಾಳುವ ಮಾಣಿಕ್ಯವನ್ನು ನೀಡಿದನು. ಒಂದು ಮಾಣಿಕ್ಯ ಲಕ್ಷಾಂತರ ಸ್ವರ್ಣ ಮುದ್ರಿಕೆಗಳಿಗೆ ಸಮನಾಗಿರುತ್ತದೆ. ಅತ್ಯಂತ ಆನಂದದಿಂದ ಇಬ್ಬರಿಗೂ ನಮಸ್ಕರಿಸಿದ ಬ್ರಾಹ್ಮಣನು ಮಾಣಿಕ್ಯದೊಂದಿಗೆ ತನ್ನ ಗುಡಿಸಲಿಗೆ ಬಂದನು. ಮರುದಿನ ಸೇಠ್ಜಿಯನ್ನ ಭೇಟಿಯಾಗಿ ಮಾಣಿಕ್ಯವನ್ನ ಮಾರಿ ಅದರಿಂದ ಬರುವ ಹಣದಿಂದ ಜೀವನ ಪೂರ್ತಿ ಸುಖವಾಗಿ ಬಾಳಬಹುದು ಎಂದುಕೊಂಡು ಗುಡಿಸಲಲ್ಲಿ ಅದನ್ನು ಅಡಗಿಸಿಡಲು ಆಚೆ ಈಚೆ ನೋಡಿದಾಗ ಅವನಿಗೆ ಹಳೆಯ ಬಿಂದಿಗೆ ಕಾಣಿಸಿತು. ಬಿಂದಿಗೆಯಲ್ಲಿ ಮಾಣಿಕ್ಯವನ್ನ ಅಡಗಿಸಿಟ್ಟು ತನ್ನ ಪತ್ನಿಗೆ ಈ ವಿಷಯವನ್ನ ತಿಳಿಸಲು ಪತ್ನಿಯನ್ನ ಹುಡುಕುತ್ತಾ ಹೊರಗೆ ಹೋದನು. ಅದೇ ಸಮಯದಲ್ಲಿ ನೀರು ತರಲು ನದಿಗೆ ಹೋಗಿ ಮರಳಿ ಬರುತ್ತಿದ್ದ ಬ್ರಾಹ್ಮಣನ ಪತ್ನಿಯ ಕೈಯಿಂದ ಆಕಸ್ಮಿಕವಾಗಿ ಮಣ್ಣಿನ ಬಿಂದಿಗೆ ಜಾರಿ ಬಿದ್ದು ಒಡೆದು ಹೋಯಿತು. ಅವಳು ಮರಳಿ ಮನೆಗೆ ಬಂದು ಇನ್ನೊಂದು ಬಿಂದಿಗೆಗಾಗಿ ಹುಡುಕಾಡುವಾಗ ಮಣ್ಣಿನ ಬಿಂದಿಗೆ ಯಾವುದೂ ಇಲ್ಲ ಕಾರಣ ಕೈಗೆ ಸಿಕ್ಕ ಅದೇ ಹಳೆಯ ಬಿಂದಿಗೆಯನ್ನು ಎತ್ತಿಕೊಂಡು ನೀರು ತರಲು ಮತ್ತೆ ನದಿಯ ಕಡೆಗೆ ಬಂದಳು. ಬಿಂದಿಗೆಯನ್ನು ನೀರಲ್ಲಿ ಮುಳುಗಿಸಿ ತುಂಬುವಾಗ ಅದರಲ್ಲಿದ್ದ ಮಾಣಿಕ್ಯ ಅವಳಿಗೆ ಗೊತ್ತಾಗದಂತೆ ನೀರಲ್ಲಿ ಮುಳುಗಿ ಹೋಯಿತು. ಇತ್ತ ಪತ್ನಿಯನ್ನ ಕಾಣದೆ ಮನೆಗೆ ಬಂದಿದ್ದ ಬ್ರಾಹ್ಮಣ ಮನೆಯಲ್ಲಿ ಮಾಣಿಕ್ಯ ಅಡಗಿಸಿಟ್ಟ ಹಳೆಯ ಬಿಂದಿಗೆಯೂ ಇಲ್ಲದಿರುವುದನ್ನು ನೋಡಿ ಕಂಗಾಲಾದನು. ಅಷ್ಟರಲ್ಲಿ ನೀರು ತುಂಬಿಕೊಂಡು ಅದೇ ಬಿಂದಿಗೆಯೊಂದಿಗೆ ಮನೆಗೆ ಬಂದ ಪತ್ನಿಯನ್ನು ನೋಡಿ ಸಮಾಧಾನವಾದರೂ ಬಿಂದಿಗೆಯಲ್ಲಿ ಮಾಣಿಕ್ಯ ಇಲ್ಲದಿರುವುದು ನೋಡಿ ಅವನಿಗೆ ಮಾಣಿಕ್ಯವು ನದಿಯಲ್ಲಿ ನೀರು ತುಂಬುವಾಗ ಬಿದ್ದು ಹೋಗಿದೆ ಎಂದು ಗೊತ್ತಾಗಿ ಹೋಯಿತು. ಬಯಸದೇ ಬಂದ ಭಾಗ್ಯವು ದೂರವಾಗಿ ಮತ್ತೆ ದಾರಿದ್ರ್ಯವು ಬ್ರಾಹ್ಮಣನಿಗೆ ಅಂಟಿಕೊಂಡಿತ್ತು. ಮರುದಿನ ಮತ್ತೆ ಬ್ರಾಹ್ಮಣನು ಭಿಕ್ಷೆ ಬೇಡುತ್ತಾ ಅಡ್ಡಾಡುತ್ತಿದ್ದ. ಪ್ರತಿದಿನದಂತೆ ಅಂದು ಕೂಡ ಕೃಷ್ಣಾರ್ಜುನರು ವಾಯುವಿಹಾರಕ್ಕೆ ಬಂದರು. ಭಿಕ್ಷೆ ಬೇಡುತ್ತಿದ್ದ ಅದೇ ಬ್ರಾಹ್ಮಣನನ್ನು ನೋಡಿ ಅರ್ಜುನನಿಗೆ ಮತ್ತೂ ಆಶ್ಚರ್ಯವಾಯಿತು. ಕೃಷ್ಣ, ಇದೇನಿದು? ಇವನಿಗೆ ನಿನ್ನೆ ತಾನೇ ಅಮೂಲ್ಯವಾದ ಮಾಣಿಕ್ಯ ಕೊಟ್ಟಿದ್ದೆ, ಆದರೂ ಭಿಕ್ಷೆ ಬೇಡುತ್ತಿದ್ದಾನಲ್ಲ ಎಂದನು. ಆಗ ಶ್ರೀಕೃಷ್ಣನು, ನಾನು ಮೊದಲೇ ಹೇಳಿದ್ದೇನೆ, ಕರ್ಮದ ಫಲಗಳು ಅಷ್ಟು ಬೇಗನೆ ಎಲ್ಲರಿಗೂ ಸಿಗುವುದಿಲ್ಲ. ಕರ್ಮವನ್ನು ಯಾವ ಉದ್ದೇಶಕ್ಕೆ ಮಾಡುತ್ತಾರೋ ಅವರ ಆಧಾರದ ಮೇಲೆ ಮನುಷ್ಯನಿಗೆ ಫಲಗಳು ಸಿಗುತ್ತವೆ. ಮಾಡುವ ಕರ್ಮದಿಂದ ಇನ್ನೊಬ್ಬರಿಗೆ ಒಳಿತಾಗಬೇಕು, ಹಾಗೆ ಕರ್ಮ ಮಾಡಬೇಕು. ಇವನು ಭಿಕ್ಷೆ ಬೇಡಿ ಕರ್ಮ ಮಾಡುತ್ತಿದ್ದಾನೆ, ಇದರಿಂದ ಇನ್ನೊಬ್ಬರಿಗೆ ಒಳಿತು ಹೇಗೆ ಆಗುತ್ತದೆ? ಅದಕ್ಕೆ ಕಾಲ ಕೂಡಿ ಬರಬೇಕು ಎಂದನು. ನಂತರ ಶ್ರೀಕೃಷ್ಣನು ಆ ಬ್ರಾಹ್ಮಣನನ್ನ ಕರೆದು ಅವನಿಗೆ 2 ತಾಮ್ರದ ನಾಣ್ಯಗಳನ್ನು ಭಿಕ್ಷೆಯ ರೂಪದಲ್ಲಿ ನೀಡಿದನು. ಜಗತ್ತನ್ನೇ ಕಾಯುವ ಪರಮಾತ್ಮನೇ ಕೇವಲ 2 ನಾಣ್ಯಗಳನ್ನು ನೀಡಿದ್ದು ಅರ್ಜುನನಿಗೆ ಸರಿ ಬರಲಿಲ್ಲ.
ಬ್ರಾಹ್ಮಣನು ನಿರಾಸೆಯಿಂದ ಪರಮಾತ್ಮನು ನೀಡಿದ ಆ 2 ನಾಣ್ಯಗಳನ್ನು ತೆಗೆದುಕೊಂಡು ತನ್ನ ದಾರಿದ್ರ್ಯವನ್ನು ಹಳೆಯುತ್ತಾ ಇದರಿಂದ ಸ್ವಲ್ಪ ಅಕ್ಕಿಯನ್ನು ಖರೀದಿಸಿ ಮನೆಯ ಕಡೆಗೆ ನಡೆಯತೊಡಗಿದನು. ಶ್ರೀಕೃಷ್ಣನು ಅರ್ಜುನನನ್ನು ಕರೆದುಕೊಂಡು ಬ್ರಾಹ್ಮಣನಿಗೆ ಗೊತ್ತಾಗದಂತೆ ಅವನನ್ನು ಹಿಂಬಾಲಿಸತೊಡಗಿದನು. ಮನೆಯ ಕಡೆಗೆ ಹೊರಟ ಬ್ರಾಹ್ಮಣನಿಗೆ ಮನದಲ್ಲಿ ಸಾಕಷ್ಟು ನೋವು, ಚಿಂತೆ ಆವರಿಸಿಕೊಂಡು ಬಿಟ್ಟಿತ್ತು. ಪರಮಾತ್ಮನು ಕೂಡ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಲಿಲ್ಲ, ಇನ್ನು ಬದುಕಿ ಪ್ರಯೋಜನವಿಲ್ಲ ಎಂದುಕೊಂಡು ನದಿ ತೀರದ ಕಡೆಗೆ ನಡೆಯತೊಡಗಿದನು. ನದಿಯ ದಂಡೆಗೆ ತುಸು ದೂರದಲ್ಲಿ ಮೀನಿನ ಬಲೆಯಲ್ಲಿ ಮೀನೊಂದು ಸಿಲುಕಿ ಒದ್ದಾಡುತ್ತಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಬ್ರಾಹ್ಮಣನಿಗೆ ಸಾಯುವ ಮುಂಚೆ ಆ ಮೀನನ್ನು ಬದುಕಿಸಬೇಕೆಂಬ ಹಂಬಲ ಉಂಟಾಗಿ ಅಲ್ಲಿಯೇ ಸಿಕ್ಕ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಕೊಂಡು ತಾನು ತಂದ ಅಕ್ಕಿಯನ್ನು ಅದರಲ್ಲಿ ಹಾಕಿ ನಿಧಾನವಾಗಿ ಮೀನನ್ನು ಬಲೆಯಿಂದ ಬಿಡಿಸಿ ಪಾತ್ರೆಯಲ್ಲಿ ತೇಲಿಬಿಟ್ಟು ನದಿಯಲ್ಲಿ ಮೀನನ್ನು ತೇಲಿ ಬಿಡುವಷ್ಟರಲ್ಲಿ ಆ ಮೀನು ಬುಳುಕ್ಕನೆ ತನ್ನ ಬಾಯಿಯಿಂದ ಮಾಣಿಕ್ಯವನ್ನು ಪಾತ್ರೆಯಲ್ಲಿ ಬೀಳಿಸಿ ನದಿಯಲ್ಲಿ ಕಣ್ಮರೆಯಾಯಿತು. ಬ್ರಾಹ್ಮಣನ ಪತ್ನಿಯು ಬಿಂದಿಗೆಯನ್ನು ಬಾಗಿಸಿ ನೀರು ತುಂಬುವಾಗ ಇದೇ ಮೀನು ಮಾಣಿಕ್ಯವನ್ನು ನುಂಗಿತ್ತು. ಪಾತ್ರೆಯಲ್ಲಿ ಸಿಕ್ಕ ಮಾಣಿಕ್ಯವನ್ನು ನೋಡುತ್ತಲೇ ಬ್ರಾಹ್ಮಣನಿಗೆ ನಿಧಿ ಸಿಕ್ಕಷ್ಟು ಆನಂದವಾಗಿ ಮಾಣಿಕ್ಯವನ್ನು ತೆಗೆದುಕೊಂಡು ಪಾತ್ರೆಯಲ್ಲಿ ನೀರಿನಲ್ಲಿ ತೇಲಿಬಿಟ್ಟನು. ಅದರಲ್ಲಿನ ಅಕ್ಕಿಯನ್ನು 100 ಮೀನುಗಳು ತಿನ್ನತೊಡಗಿದವು. ಕೈಯಲ್ಲಿ ಮಾಣಿಕ್ಯವನ್ನು ಹಿಡಿದುಕೊಂಡು ಅತೀವ ಸಂತೋಷದಿಂದ ಬ್ರಾಹ್ಮಣನು ಸಿಕ್ಕಿತು ಸಿಕ್ಕಿತು ಎಂದು ಜೋರಾಗಿ ಕೂಗತೊಡಗಿದನು. ಆಗ ಅಲ್ಲಿಯೇ ಬೇರೊಬ್ಬರನ್ನ ದೋಚಿಕೊಂಡು ಸಾಕಷ್ಟು ಹಣದ ಚೀಲಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಕಳ್ಳನಿಗೆ ಈ ಬ್ರಾಹ್ಮಣನು ಜೋರಾಗಿ ಕೂಗುವುದು ಕೇಳಿಸಿತು. ಹಾಗೆ ಇವನ ಹಿಂದೆ ಬರುತ್ತಿದ್ದ ಕೃಷ್ಣಾರ್ಜುನರು ಕಾಣಿಸಿದರು. ಕಳ್ಳನಿಗೆ ಅವರಿಬ್ಬರೂ ಯಾರೋ ರಾಜಭಟರಂತೆ ಕಂಡರು. ತನ್ನನ್ನು ಹಿಡಿಯುವುದಕ್ಕಾಗಿ ಬ್ರಾಹ್ಮಣನು ಇವರನ್ನ ಕರೆದುಕೊಂಡು ಬಂದಿದ್ದಾನೆ, ಅದಕ್ಕಾಗಿ ಸಿಕ್ಕಿತು ಸಿಕ್ಕಿತು ಎಂದು ಕೂಗುತ್ತಿದ್ದಾನೆ ಎಂದು ಭಾವಿಸಿದ ಕಳ್ಳನು ಬ್ರಾಹ್ಮಣನ ಬಳಿ ಓಡುತ್ತಾ ಬಂದು ತನ್ನಲ್ಲಿದ್ದ ಎಲ್ಲ ಹಣದ ಚೀಲವನ್ನು ಅವನಿಗೆ ಒಪ್ಪಿಸಿ, ಈ ಹಿಂದೆ ನಿಮ್ಮ ಹಣದ ಚೀಲ ಕದ್ದಿದ್ದೆನು, ಈಗ ಇವೆಲ್ಲ ಹಣದ ಚೀಲಗಳನ್ನು ಒಪ್ಪಿಸಿಕೊಳ್ಳಿ, ನನ್ನನ್ನು ರಾಜಭಟರಿಗೆ ಹಿಡಿದುಕೊಡಬೇಡಿ ಎಂದು ಬೇಡಿಕೊಂಡು ಅಲ್ಲಿಂದ ಓಡಿ ಹೋದನು. ಬ್ರಾಹ್ಮಣನ ಭಾಗ್ಯದ ಬಾಗಿಲು ತೆರೆಯಿತು. ಪರಮಾತ್ಮ, ನಿನ್ನ ಲೀಲೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು, ನನ್ನ ದಾರಿದ್ರ್ಯ ನಿವಾರಣೆ ಮಾಡಿದೆ ಎನ್ನುತ್ತಾ ಬ್ರಾಹ್ಮಣನು ಹಣದ ಚೀಲಗಳನ್ನು ಮಾಣಿಕ್ಯವನ್ನು ಹಿಡಿದುಕೊಂಡು ಮನೆಯ ಕಡೆಗೆ ನಡೆಯತೊಡಗಿದನು. ಇದೆಲ್ಲವನ್ನ ನೋಡುತ್ತಾ ನಿಂತ ಅರ್ಜುನನು ಶ್ರೀಕೃಷ್ಣನನ್ನ ಕೇಳಿದನು, ಕೃಷ್ಣ, ಏನಿದು ನಿನ್ನ ಲೀಲೆ? ಆಗ ಕೃಷ್ಣ ಹೇಳಿದನು, ನಾನು ಮೊದಲೇ ಹೇಳಿದ್ದೆ, ಬ್ರಾಹ್ಮಣನು ಕೇವಲ ತನ್ನ ತುತ್ತಿಗಾಗಿ ಭಿಕ್ಷೆ ಎಂಬ ಕರ್ಮವನ್ನು ಮಾಡುತ್ತಿದ್ದನು. ಅದರಲ್ಲಿ ಸ್ವಲ್ಪ ಭಾಗವಾದರೂ ಇನ್ನೊಬ್ಬರ ಸಹಾಯಾರ್ಥವಾಗಿ ಬಳಸಿಕೊಂಡಿರಲಿಲ್ಲ. ಕೊನೆಗೆ ಸಾಯಲು ನಿರ್ಧರಿಸಿದಾಗ ಒಂದು ಜೀವವನ್ನು ಉಳಿಸಿದನು. 100 ಜೀವಿಗಳಿಗೆ ಅನ್ನ ಹಾಕಿದನು. ಅದರ ಫಲವಾಗಿ ಅವನ ಸುಕರ್ಮ ಇಂದು ಅವನನ್ನು ಕಾಪಾಡಿತು. ದಾರಿದ್ರ್ಯದ ಬದಲಾಗಿ ಭಾಗ್ಯದ ಬಾಗಿಲು ತೆರೆಯಿತು. ನಾವು ಇತರರ ನೋವು, ಅಗತ್ಯಗಳ ಬಗ್ಗೆ ಯೋಚಿಸಿದಾಗ, ಹಾಗೆ ಅವರಿಗೆ ಸಹಾಯ ಮಾಡಲು ಮುಂದಾಗುವಾಗ ನಾವು ದೇವರಿಗೆ ಪ್ರಿಯವಾದ ಕೆಲಸವನ್ನು ಮಾಡುತ್ತಿರುತ್ತೇವೆ. ಆಗ ದೇವರು ನಮ್ಮನ್ನು ನೋಡಿಕೊಳ್ಳುತ್ತಾನೆ. ನಾವು ಮಾಡುವ ಕರ್ಮಗಳು ಸತ್ಕರ್ಮಗಳಾದರೆ ಸತ್ಫಲಗಳು ಅರಸುತ್ತಾ ಜೊತೆಗೂಡುತ್ತವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಾರಿದ್ರ್ಯದ ಬದಲಾಗಿ ಭಾಗ್ಯ ನಮ್ಮನ್ನು ಹರಸಿ ಬರುವ ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.